ಅವತ್ತು ಎಲ್ಲರ ಮನಸ್ಸಲ್ಲೂ ಸಂಭ್ರಮ ಮನೆ ಮಾಡಿತ್ತು. ಬಡಮೇಷ್ಟ್ರಾಗಿದ್ದರೂ ಮಗಳಿಗೆ ಸಾಫ್ಟ್ವೇರ್ ಹುಡುಗನ ಹುಡುಕಿ ಮದುವೆ ಮಾಡ್ತಾ ಇದ್ದಾರೆ, ನಿಜವಾಗ್ಲೂ ರಂಗಪ್ಪನವ್ರು ಗ್ರೇಟ್ ರೀ ಅಂತ ಎಲ್ಲರೂ ಮಾತಾಡ್ಕೋತಾ ಇದ್ರು. ಅದನ್ನು ಕೇಳಿ ರಂಗಪ್ಪನವ್ರು ಎದೆ ಒಪ್ಪಿಸಿ ಮಂಟಪದ ತುಂಬೆಲ್ಲ ಪಾದರಸದ ಥರ ಓಡಾಡ್ತಾ ಇದ್ರು. ಗಂಡಿನ ಕಡೆಯವರು ವರದಕ್ಷಿಣೆ ಬಗ್ಗೆ ತಲೆ ಕೆಡಿಸ್ಕೊಂಡು ಇನ್ನೂ ಸ್ವಲ್ಪ ಬರೋ ಹಣ ಬಂದಿಲ್ಲ ಅಂತ ಚರ್ಚೆ ಮಾಡ್ತಾ ಇದ್ರೆ, ಹೆಣ್ಣಿನ ಕಡೆಯವರು ತಮ್ಮೆಲ್ಲ ಅಹಮನ್ ಬದಿಗಿಟ್ಟು ಬಂದ ಅತಿಥಿಗಳಿಗೆ ಸತ್ಕಾರ ಮಾಡ್ತಾ ಮಂಟಪ ತುಂಬೆಲ್ಲ ಓಡಾಡ್ತಾ ಇದ್ರು. ಅಂತೂ ಇಂತೂ ವಿಜೃಂಭಣೆಯಿಂದ ರಮಾನ್ ಮದುವೆ ಮಾಡಿ ತಂದೆ ತಾಯಿಗಳು ನಿಟ್ಟಿಸ್ರು ಬಿಟ್ರು. ರಮಾ ಗಂಡನ ಮನೆ ತವ್ರ ಮನೆ ಥರಾನೇ ಅನಿಸಿತ್ತು. ಅತ್ತೆ ಮಾವನ ಕಂಡ್ರೆ ಅತಿಯಾಗಿರೋ ಪ್ರೀತಿ. ಅವ್ರನ್ನ ತುಂಬ ಕಾಳಜಿಯಿಂದ ನೋಡ್ಕೊಳ್ತಾ ಇದ್ಲು. ಡಿಗ್ರಿ ಓದಿದ್ರೂ ಸರಳವಾಗೇ ಇರ್ತಾ ಇದ್ಲು. ಗಂಡನ ಸಂತೋಷದಲ್ಲೇ ತನ್ನ ಸಂತೋಷ ಕಾಣ್ತಾ ಇದ್ಲು. ಅವತ್ತು ಸಂಜೆ ಗಂಡ, ಇವತ್ತು ಈವ್ನಿಂಗ್ ಪಾರ್ಟಿ ಇದೆ, ಎಲ್ಲ ಫ್ರೆಂಡ್ಸು ಬಂದಿರ್ತಾರೆ, ರೆಡಿಯಾಗಿ ಹೋಗೋಣ ಅಂತ ಕರ್ಕೊಂಡು ಹೋದ್ರು. ಮೊದಲೇ ಸಂಪ್ರದಾಯಸ್ಥ ಕುಟುಂಬದಿಂದ ಬಂದಿರೋ ರಮಾ ಕಾಲೇಜ್ ಮೆಟ್ಲು ಹತ್ತಿದ್ರೂ ಬೆಂಗಳೂರು ವಾತಾವರಣದ ಬಗ್ಗೆ ಸ್ವಲ್ಪ ತಿಳಿದಿದ್ಲು. ವೀಕೆಂಡ್ ಪಾರ್ಟಿಗಳೆಲ್ಲ ಹೊಸ ಅನುಭವ ಆಗಿರೋದ್ರಿಂದ ಸ್ವಲ್ಪ ಇರಿಸ್ಮುರ್ಸಾದ್ರೂ ಗಂಡನ ಒತ್ತಾಯಕ್ಕೆ ತಯಾರಾಗಿ ಬಂದ್ಲು. ಅಲ್ಲಿ ನೋಡಿದ್ರೆ ಕಿಕ್ಕಿರಿದಿರೋ ಜನ, ಎಲ್ಲರ ಕೈಲೂ ಮದ್ಯದ ಬಾಟ್ಲು, ಕಿವಿ ಕುಕ್ಕೋ DJ ಮ್ಯೂಸಿಕ್, ಮೊಣ್ಕಾಲಿನ ಮೇಲೆ ಇರೋ ಹುಡುಗಿಯರ್ ಸ್ಕರ್ಟ್ಗಳು, ಯಾರ ಜೊತೆ ಬಂದಿದ್ದಾರೆ ಅನ್ನೋದೇ ಗೊತ್ತಾಗ್ದಿರೋ ವಾತಾವರಣ ಅಲ್ಲಿತ್ತು. ರವಿ ರಮಾನ್ ಗಟ್ಟಿಯಾಗಿ ಎಳ್ದು ತನ್ನ ಜೊತೆ ಡ್ಯಾನ್ಸ್ ಮಾಡು ಅಂತ. ಡ್ಯಾನ್ಸ್ ಮಾಡ್ತಾ ಅಲ್ಲೇ ಇರೋ ಫ್ರೆಂಡ್ಸ್ಗೆ ಅವಳನ್ನ ಪರಿಚಯ ಕೂಡ ಮಾಡಿಸ್ದ. ಅವಳ ಕೈ ಕುಲ್ಕೋಕೆ ಬಂದ ಒಬ್ಬ ವ್ಯಕ್ತಿಯಿಂದ ಅವಳ ಕೈ ಬಿಡಿಸ್ಕೊಂಡು, ರೀ ನನಗೆ ಡ್ಯಾನ್ಸ್ ಮಾಡೋ ಮನಸ್ಸಿಲ್ಲ ಅಂತ ದೂರ ಸರಿದು ನಿಂತಲು. ಹೇ ಕಮಾನ್ ಡಿಯರ್, ಇದೆಲ್ಲ ಕಾಮನ್ ಇಲ್ಲಿ ಅಂತ ಗಂಡ ಹೇಳ್ದ. ಪರವಾಗಿಲ್ಲ ರೀ, ನಂಗೆ ಯಾಕೋ ತಲೆನೋಯ್ತಾ ಇದೆ, ಮನೆಗೆ ಹೋಗೋಣ ಅಂತ ಹೇಳಿದ್ಲು. ಅದಕ್ಕೆ ನಾನು ಅಮ್ಮಂಗೆ ಅವಾಗಲೇ ಹೇಳಿದೆ, ಈ ಹಳ್ಳಿ ಹುಡುಗಿರು ನಂಗೆ ಸೂಟ್ ಆಗಲ್ಲ ಅಂತ. ನೀನು ನನ್ನ ಮೂಡೆಲ್ಲ ಹಾಳು ಮಾಡಿಬಿಟ್ಟಿ ಅಂಥೇಳಿ ಅವಳನ್ನ ಮನೆಗೆ ಕರ್ಕೊಂಡು ಬಂದ. ಮನೆಗೆ ತಲುಪಿದ್ಮೇಲೆ ತಲೆನೋವು ಅಂತ ಮಲಗಿದ ರಮಾನ್ ಮೇಲೆ ಕುಡಿದ ಅಮ್ಲಲ್ಲಿ ರವಿ ಪ್ರಾಣಿ ಥರ ಎರಗ್ದ. ಗಂಡನ ಈ ನಡವಳಿಕೆ ಅವಳಿಗಿಷ್ಟ ಆಗಲಿಲ್ಲ. ಗಂಡ ಆದವನು ಹೆಂಡ್ತಿದ ಸುಖ ದುಃಖಗಳಿಗೆ ಸ್ಪಂದಿಸಬೇಕು, ಅವಳ ಅವಶ್ಯಕತೆಗಳಿಗೆ ಕಿವಿಗೊಡಬೇಕು. ಹಾಗೆಲ್ಲ ಕನ್ಸು ಕಟ್ಕೊಂಡು ಬಂದಿರೋ ರಮಾಗೆ ಕೇವಲ ದೈಹಿಕ ಸುಖಕ್ಕಾಗಿ ಮಾತ್ರ ತನ್ನ ಮದುವೆ ಆಗಿರೋ ರವಿ ಮೇಲೆ ಕೋಪ ಇದ್ರೂ ಅದನ್ನು ತೋರಿಸ್ಕೊಳ್ಳೋ ಥರ ಇರಲಿಲ್ಲ. ದಿನ ಕಳೀತು. ರಮಾ ಕೇವಲ ಗಂಡನಿಗೆ ಭೋಗದ ವಸ್ತು ಆಗಿದ್ಲು. ಕೆಲ್ಸಕ್ಕೆ ಹೋಗ್ತೀನಿ ಅಂದರೆ ಮನೇಲೇ ಸಾಕಷ್ಟು ಕೆಲಸ ಇದೆಯಲ್ಲ ಅಂತ ಬಾಯಿ ಮುಚ್ಚಿಸ್ತಾ ಇದ್ದ. ತನಗೆ ಬೇಕು ಅನಿಸ್ದಾಗೆಲ್ಲ ಅವಳು ಇರೋ ಬರೋ ಕೆಲಸ ಎಲ್ಲ ಬದಿಗೊತ್ತಿ ಬರಬೇಕಾಗಿತ್ತು. ತನ್ನ ಯಾವುದೇ ಒಂದು ವಿಷಯನೂ ಅವನು ಕೇಳ್ತಾ ಇರಲಿಲ್ಲ. ಕೆಲವು ಸಲ ಫಾರಿನ್ ಟ್ರಿಪ್ ಅಂತ ಹೋದರೆ 15 ದಿನ, ತಿಂಗಳು ಬಿಟ್ಟು ಬರ್ತಾ ಇದ್ದ. ಕೆಲವು ಸಲ ಅವನ ನಡವಳಿಕೆಗಳು ಅವಳಿಗೆ ಹಲವಾರು ಅನುಮಾನ ಮೂಡಿಸಿತ್ತು. ಒಂದ್ಸಲ ಬಟ್ಟೆ ತೊಳೆಯೋಕ್ಕೆ ಅಲ್ಲೇ ಹ್ಯಾಂಗರಲ್ಲಿ ಹಾಕಿರೋ ಪ್ಯಾಂಟನ್ನು ತೆಗಿಬೇಕಾದ್ರೆ ಅದರಿಂದ ಬಿದ್ದು ಕಾಂಡೋಮ್ ಪ್ಯಾಕೆಟ್ ನೋಡಿ ಅವಳು ಪ್ರಶ್ನೆ ಮಾಡಿದಾಗ ಹಾರ್ಕೆ ಉತ್ತರ ಕೊಟ್ಟು ಅವಳನ್ನ ಸುಮ್ಮನಾಗ್ಸಿದ್ದ. ಮತ್ತೊಂದಿನ ರಾತ್ರಿ ಆಫೀಸಿಂದ ಬಂದಾಗ ಅವನ ಶರ್ಟ್ಗೆ ಅಂಟಿರೋ ಹುಡುಗಿ ಕೂದಲು ನೋಡಿ ಪ್ರಶ್ನೆ ಮಾಡಿದ್ದಕ್ಕೆ ನನ್ನ ಮೇಲೆ ಅಷ್ಟೊಂದು ಅನುಮಾನ ಇದ್ದರೆ ಪೊಲೀಸಿಗೆ ಕಂಪ್ಲೇಂಟ್ ಕೊಡು ಹೋಗು ಅಂತ ಗದರಿಸಿ ಸುಮ್ಮನಾಗ್ಸಿದ್ದ. ಇಂಥ ಹಲವಾರು ಘಟನೆಗಳು ರಮಾ ನೆಮ್ಮದಿ ಹಾಳು ಮಾಡ್ತಾ ಇತ್ತು. ಅವತ್ತು ಎಂದಿನ ಥರ ರವಿ ಆಫೀಸ್ಗೆ ಹೋಗ್ತೀನಿ ಅಂತ ಹೇಳಿ ಹೋಗಿದ್ದ. ಮನೆಗೆ ಅವಶ್ಯಕತೆ ಇರೋ ವಸ್ತುಗಳನ್ನು ತರೋಕೆ ಮಾರ್ಕೆಟಿಗೆ ಹೋಗಿದ್ದಾಗ ಹೇಗಿದ್ರೂ ಇಲ್ಲೇ ಗಂಡನ ಆಫೀಸ್, ಅವನನ್ನು ಭೇಟಿ ಮಾಡ್ಕೊಂಡು ಹೋದರೆ ಆಯಿತು ಅಂತ ಆಫೀಸಿಗೆ ಹೋದ್ಲು. ಅಲ್ಲೇ ಹೊರಗೆ ನಿಂತು ಸೆಕ್ಯೂರಿಟಿನ ವಿಚಾರಿಸಿದಾಗ, 1 ನಿಮಿಷ ವೆಯ್ಟ್ ಮಾಡಿ ಮೇಡಮ್, ನಾನು ಕೇಳ್ಕೊಂಡು ಬರ್ತೀನಿ ಅಂತ ಅವ್ರು ಒಳಗೆ ಹೋದರು. ಹೊರಗೆ ಬಂದವರು, ಮೇಡಮ್ ಅವ್ರು ಪ್ರಮೀಳಾ ಮೇಡಮ್ ಜೊತೆ ಹೊರಗೆ ಹೋಗಿದ್ದಾರಂತೆ, ಬರೋದು ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳಿ ಹೋಗಿದ್ದಾರೆ ಅಂತ ಹೇಳಿದ್ರು. ಅವ್ರ ಮಾತಿನ ಅರ್ಥ ಬೇರೆ ಏನೋ ಹೇಳೋ ಥರ ಇತ್ತು. ಆದರೂ ಅಲ್ಲಿಂದ ರಮಾ ಹೊರಟು ನಿಂತಲು. ಮೇಡಮ್ ಒಂದು ಮಾತು ಹೇಳ್ತೀನಿ, ತಪ್ಪು ತಿಳ್ಕೊಬೇಡಿ, ನಿಮ್ಮ ಗಂಡನಿಗೆ ಹುಡುಗಿಯರ ಸಾವಾಸ ಸ್ವಲ್ಪ ಹೆಚ್ಚಾಗೇ ಇದೆ, ಸ್ವಲ್ಪ ಬುದ್ಧಿ ಹೇಳಿ ಅವ್ರಿಗೆ ಅಂತ ಸೆಕ್ಯೂರಿಟಿಯವನು ಹೇಳಿದಾಗ ಅದೇ ಮಾತಿನ ಬಗ್ಗೆ ಯೋಚನೆ ಮಾಡ್ತಾ ಮನೆ ಕಡೆ ಹೆಜ್ಜೆ ಹಾಕಿದ್ಲು. ಮನೆ ಮುಂದೆ ರವಿ ಕಾರ್ ನಿಂತಿರೋದನ್ನು ನೋಡಿ ಇವತ್ತು ಡ್ಯೂಟಿ ಬೇಗ ಮುಗ್ದಿರಬೇಕು, ಅವರಿಗೆ ಕಾಫಿ ಮಾಡಿಕೊಟ್ರಾಯ್ತು ಅಂತ ಅವಸರವಾಗಿ ಗೇಟ್ ತೆಗೆದು ಒಳಗೆ ಬಂದ್ಲು. ಇನ್ನೇನು ಬೆಲ್ ಮಾಡಬೇಕು ಅನ್ನೋಷ್ಟರಲ್ಲಿ ಬಾಗಿಲು ತೆಗೀತು. ಪ್ರಮೀಳಾ ಸೆರಗು ಸರಿ ಮಾಡ್ಕೋತಾ ಹೊರಗೆ ಬಂದ್ಲು. ರಮಾಗೆ ಸಿಡ್ಲು ಬಡ್ದ ಹಾಗಾಯಿತು. ಮನೇಲಿ ಯಾರೂ ಇಲ್ಲದ ಸಮಯದಲ್ಲಿ ರವಿ ಈ ರೀತಿ ಮಾಡಿದ್ದನ್ನು ನೋಡಿ ಕೆಂಡಾಮಂಡಲ ಆದ್ಲು. ಛೀ, ಏನ್ರಿ ನೀವು ಈ ಥರ ಮಾಡೋದು ಅಂತ ಗೊತ್ತೇ ಇರಲಿಲ್ಲ. ಕೂಲ್ ರಮಾ, ಆಫೀಸ್ ಮ್ಯಾಟರ್ಸ್ ಇವತ್ತು ಡಿಸ್ಕಸ್ ಮಾಡ್ತಾ ಇದ್ವಿ, ಇದೆಲ್ಲ ನಮ್ಮ ಪ್ರೊಫೆಷ್ನಲ್ಲಿ ಕಾಮನ್, ಅಷ್ಟು ಸೀರಿಯಸ್ ಆಗಬೇಡ ಅಂತ ಗಂಡ ನಗ್ತಾ ಹೇಳ್ದ. ಆದರೆ ಅಷ್ಟಕ್ಕೆ ಸುಮ್ಮನಾಗದೇ ಇರೋ ರಮಾ ಅತ್ತೆ ಮಾವ ಅವ್ರಿಗೆ ಕಾಲ್ ಮಾಡಿ ನಾನು ತವ್ರ ಮನೆಗೆ ಹೋಗ್ತೀನಿ ಅಂತ ಹೇಳಿದ್ಲು. ಅದೊಂದು ಘಟನೆಯಿಂದ ನೊಂದು ತವ್ರ ಮನೆಗೆ ಬಂದ್ಲು. ಅವಳು ತನ್ನ ಗಂಡನ ವಿಕೃತ ಮನಸ್ಥಿತಿ ಬಗ್ಗೆ ಮನೇಲಿ ಹೇಳಿ ಮತ್ತೆ ಗಂಡನ ಜೊತೆ ಹೋಗಬಾರ್ದು ಅಂತ ನಿರ್ಧಾರ ಮಾಡಿದ್ಲು. ನೊಂದ ಹೃದಯಗಳಿಗೆ ಸಾಂತ್ವನ ಧ್ವನಿಯಾಗಿ ಸಮಾಜಮುಖಿ ಕಾರ್ಯಗಳನ್ನು ಮಾಡ್ತಾ ಬದುಕು ಸಾಗಿಸೋಕೆ ಶುರು ಮಾಡಿದ್ಲು. ಹಾಗೆ ಒಂದಿನ ರಾತ್ರಿ ತನ್ನ ಡೈರಿಲಿ ಒಂದು ಪುಟದಲ್ಲಿ ಏನೋ ಗೀಚಕ್ಕೆ ಶುರು ಮಾಡಿದ್ಲು. ಹೆತ್ತವರು ಮಗಳ ಮದುವೆ ಮಾಡಬೇಕಾಗಿ ಬಂದಾಗ ಸಾಫ್ಟ್ವೇರ್ ಎಳೆಯನೇ ಬೇಕು, ಬೆಂಗಳೂರನ್ನೋ ಐಷಾರಾಮಿ ನಗರದಲ್ಲೇ ಮನೆ ಇರಬೇಕು, ಹುಡುಗನ ಸಂಬಳ 1 ಲಕ್ಷಕ್ಕಿಂತ ಜಾಸ್ತಿನೇ ಇರಬೇಕು, ಆಗ ಮಾತ್ರ ಮಗಳು ನೆಮ್ಮದಿಯಾಗಿರ್ತಾಳೆ ಅಂತೆಲ್ಲ ಕನಸ್ಕೊಂಡು ಸಾಫ್ಟ್ವೇರ್ ಹುಡುಗಂಗೆ ಮದುವೆ ಮಾಡಿಕೊಡ್ಬೇಕು ಅಂತ ಯೋಚನೆ ಮಾಡ್ತಾರೆ. ಆದರೆ ಮದುವೆ ಮಾಡಿಕೊಡೋ ಮೊದಲು
ಮಗಳ ಮನಸ್ಸಲ್ಲಿ ಏನಿದೆ, ಹುಡುಗ ಎಂಥವನು, ಬರೀ ಸಂಬಳ ಮಾತ್ರ ಚೆನ್ನಾಗಿದೆಯಾ ಅಥವಾ ಅವನ ಮನಸ್ಸು ಕೂಡ ಚೆನ್ನಾಗಿದೆಯಾ ಅಂತ ತಿಳ್ಕೊಂಡ್ರೆ ಇಂಥ ಸಂದರ್ಭಗಳು ಬರೋದಿಲ್ಲ. ಸಾಫ್ಟ್ವೇರ್ ನೌಕರಿಗಿಂತ ಮಾನವೀಯತೆ ಇರೋ ಗಂಡು ಮುಖ್ಯ. ಅಂಥವನ್ನ ನೋಡಿ ಮದುವೆ ಮಾಡಿಕೊಟ್ರೆ ಹೆತ್ತವರು ಕೊನೆ ತನಕ ಕಣ್ಣೀರಲ್ಲಿ ಕೈ ತೊಳೆಯೋದು ತಪ್ಪುತ್ತೆ. ಬರೆದು ಮುಗಿಯೋಷ್ಟರಲ್ಲಿ ಕಣ್ಣಂಚಿನಿಂದ ಹನಿ ನೀರು ಕಾಗದದ ಮೇಲೆ ಬಿದ್ದಿತ್ತು. ರಮಾ ಮನಸ್ಸಿನಲ್ಲಿರೋ ದುಃಖಕ್ಕೆ ಅದು ಸಾಕ್ಷಿಯಾಗಿತ್ತು.